ವಿಆರ್ಎಲ್ ಬಸ್ ಮತ್ತು ಕಾರ್ ನಡುವೆ ಅಪಘಾತ ಆಗಿ 6 ಜನರು ಸಾವನ್ನಪ್ಪಿದ್ದಾರೆ. ಬಹಳ ನೋವಾಗುತ್ತೆ. ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದಾರೆ. ಕಾರ್ನಲ್ಲಿದ್ದ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿರುವ ದುರಂತ ನಡೆದಿದೆ. ಒಬ್ಬರ ಸ್ಥಿತಿ ಗಂಭೀರ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಶಾಂತಪುರ ಕ್ರಾಸ್ ಬಳಿ ಘಟನೆ ನಡೆದಿರೋದು. 4 ಸಜೀವ ದಹನವಾಗಿದ್ರೆ 2 ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ರು. ಘಟನೆಯಲ್ಲಿ ಮತ್ತೊಬ್ಬರಿಗೆ ಗಂಭೀರ ಗಾಯ ಆಗಿದೆ. ಚಿಕಿತ್ಸೆ ನೀಡಲಾಗ್ತಾ ಇದೆ. ತಿಂಥಣಿ ಮೌನೇಶ್ವರ ದೇಗುಲದಿಂದ ಸಿರವಾರ ಕಡೆ ತೆರಳುತ್ತಾ ಇತ್ತು ಕಾರು. ಬೆಂಗಳೂರಿನಿಂದ ಕಲಬುರಗಿ ಕಡೆ ವಿಆರ್ಎಲ್ ಬಸ್ ಹೋಗ್ತಾ ಇತ್ತು. ವಿಆರ್ಎಲ್ ಸ್ಲೀಪರ್ ಕೋಚ್ ಬಸ್ ಇದು. ಬೆಳಗ್ಗೆ 9:45 ಸುಮಾರಿಗೆ ಈ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ಸುಟ್ಟು ಕರಕಲಾಗಿ ಹೋಗಿದೆ ಬಸ್ಸು ಹಾಗೆ ಕಾರು ಎರಡುವೆ. ಒಂದು ಆಶ್ಚರ್ಯ ಏನಂದ್ರೆ ನೀವು ಗಮನಿಸ್ತಾ ಇರ್ಬೋದು, ಬಸ್ನ ಎಷ್ಟು ಒಳಗಡೆ ಕಾರ್ ನುಗ್ಗಿದೆ, ಎಷ್ಟು ನಜ್ಗುಜಾಗಿ ಹೋಗಿದೆ ಅಂತ ಹೇಳಿ. ಸೊ ಬೆಂಕಿ ಹತ್ಕೊಂಡಿದೆ ಬಸ್ಸು ಕಾರು ಎರಡು. ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಮೇ ಬಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದನೂ ಕೂಡ ಫೈರ್ ಸ್ಪಾರ್ಕ್ ಆಗಿರ್ಬೋದು. ಸೊ ಆದ್ರೂ ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಬಸ್ಗಳಲ್ಲಿ ಟ್ರಾವೆಲ್ ಮಾಡೋದಕ್ಕೇನೆ ಭಯ ಆಗುತ್ತೆ. ಯಾಕೆಂದರೆ ವಿಪರೀತ ಆಕ್ಸಿಡೆಂಟ್ಗಳಾಗ್ತಾ ಇದೆ. ಈ ಥರ ಬಸ್ ಸುಟ್ಟು ಹೋಗ್ತಿರುವಂತಹ ಪ್ರಕರಣಗಳು ಕೂಡ ನಾವು ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಇನ್ನು ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿರೋದು. ಬಿಜೆಪಿ ಮುಖಂಡ ಸಿರವಾರ ಪಂಚಾಯತಿ ಸದಸ್ಯ ಕೃಷ್ಣ ನಾಯಕ್, ಬಿಜೆಪಿಯ ಮುಖಂಡ ಹಾಗೂ ಸಿರಿವಾರ ಪಟ್ಟಣ ಪಂಚಾಯಿತಿಯ ಸದಸ್ಯ ಕೃಷ್ಣ ನಾಯಕ್, 2 ಪುರುಷರು 3 ಮಹಿಳೆಯರು ಹಾಗೂ 1 ಮಗು ಸಾವನ್ನಪ್ಪಿದೆ. ಕೃಷ್ಣ ನಾಯಕ್ ಪತ್ನಿ ಅನಂತಕಲಾ, ಮಗಳು ನಿಸರ್ಗ, ಅಳಿಯ ಶರಣಪ್ಪ, ಸಿದ್ಧಾರ್ಥ, ಶಶಿಕಲಾ ಮೃತರು. ಮಕ್ಕಳಾದ ಅದ್ವಿಕ್ ಹಾಗೂ ಶ್ರೀನಿಧಿ ಸ್ಥಿತಿ ಚಿಂತಾಜನಕ ಆಗಿದೆ. ಆದರೆ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಹೇಗಾದರೂ ಮಾಡಿ ಆ ಮಕ್ಕಳನ್ನಾದರೂ ಉಳಿಸ್ಕೊಳ್ಬೇಕು ಅಂತ ವೈದ್ಯರು ಕೂಡ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮಕ್ಕಳ ಪರಿಸ್ಥಿತಿ ಬಹಳಷ್ಟು ಕ್ರೂಷಿಯಲ್ ಆಗಿದೆ. ಕಾರ್ನಲ್ಲಿದ್ದಂಥ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದಾರೆ. 4 ಜನ ಸ್ಪಾಟ್ ಡೆತ್ ಆದರೆ ಇನ್ನು 2 ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಇನ್ನಿಬ್ಬರು ಮಕ್ಕಳ ಸ್ಥಿತಿ ಬಹಳ ಕ್ರೂಷಿಯಲ್ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಆ ಫ್ಯಾಮಿಲಿಯ ಫೋಟೋ. ಒಂದೇ ಕುಟುಂಬದ 6 ಜನ ಸಾವನ್ನಪ್ಪಿರುವಂತಹ ದುರ್ಘಟನೆ ನಡೆದಿದೆ. ನೋಡಿ, ಕಳೆದ ರಾತ್ರಿ 10:15 ಬೆಂಗಳೂರಿನಿಂದ ವಿಆರ್ಎಲ್ ಬಸ್ ಹೊರಟಿತ್ತು. ಅಂದ್ರೆ ನಿನ್ನೆ ರಾತ್ರಿ 10:15 ಬೆಂಗಳೂರಿನಿಂದ ವಿಆರ್ಎಲ್ ಬಸ್ ಹೊರಟಿದೆ. KA 63 A 7298 ಈ ರಿಜಿಸ್ಟ್ರೇಷನ್ನ ನಾನ್ AC ಸ್ಲೀಪರ್ ಬಸ್ ಇದು. ಬೆಳಿಗ್ಗೆ 11:30 ಕಲಬುರಗಿಗೆ ರೀಚ್ ಆಗಬೇಕಾಗಿತ್ತು ವಿಆರ್ಎಲ್ ಬಸ್ಸು. ಬಸ್ನಲ್ಲಿ 32 ಜನ ಪ್ರಯಾಣಿಸ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಪ್ರಯಾಣಿಕರಿಗೆ ಕೆಲವೊಂದಿಷ್ಟು ಗಾಯಗಳಾಗಿರಬಹುದು. ಪ್ರಯಾಣಿಕರ ಬಗ್ಗೆ ಇನ್ನೂ ಮಾಹಿತಿ ಸಿಗಬೇಕಾಗಿದೆ. ಆದರೆ ಕಾರ್ನಲ್ಲಿದ್ದಂಥ ಅಷ್ಟೂ ಜನ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬಸ್ನಲ್ಲಿ 32 ಜನ ಪ್ರಯಾಣ ಮಾಡ್ತಾ ಇದ್ರು. ಅವರಲ್ಲಿ ಒಂದಷ್ಟು ಜನಕ್ಕೆ ಗಾಯಗಳಾಗಿದೆ. ಸೊ ಅವರನ್ನು ಕೂಡ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸದ್ಯ ಈ ದುರ್ಘಟನೆ ನಡೆದಿರೋದು ಬಹಳಷ್ಟು ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಮತ್ತು ಆತಂಕ ಕೂಡ ಹೌದು. ಅಂದರೆ ಖಾಸಗಿ ಬಸ್ಗಳಲ್ಲಿ ಈ ರೀತಿ ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಳ್ತಾ ಇರೋದು, ಒಂದು ಡಿಕ್ಕಿ ಹೊಡೆದ ತಕ್ಷಣ ಬೆಂಕಿ ಹತ್ಕೊಳ್ತಾ ಇರೋದು, ಇದೆಲ್ಲವೂ ಕೂಡ ಒಂದಷ್ಟು ಆತಂಕವನ್ನು ತಂದಿಡುತ್ತೆ. ಯಾದಗಿರಿ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಹೇಶ್, ಕಾರು ಹಾಗೆ ವಿಆರ್ಎಲ್ ಬಸ್ ನಡುವಿನ ಡಿಕ್ಕಿಯಿಂದ 6 ಜನ ಸಾವನ್ನಪ್ಪಿದ್ದಾರೆ. ಸದ್ಯ ಬಸ್ನಲ್ಲಿ ಪ್ರಯಾಣಿಸ್ತಿದ್ದವರ ಮಾಹಿತಿ ಏನಾದರೂ ಸಿಕ್ಕಿದೆಯಾ? ಅವರ ಆರೋಗ್ಯ ಹೇಗಿದೆ ಮತ್ತು ಅವರುಗಳ ಪರಿಸ್ಥಿತಿ ಹೇಗಿದೆ? ಎಸ್ ಸಿಂಧೂರ, ಯಾದಗಿರಿಯಲ್ಲಿ ಭೀಕರ ರಸ್ತೆ ಅಪಘಾತ ಆಗಿ ಏನಂದ್ರೆ 6 ಜನರು ಸಜೀವ ದಹನ ಆಗಿರ್ತಕ್ಕಂಥದ್ದು. ಏನಂದ್ರೆ ರಾಯಚೂರು ಜಿಲ್ಲೆಯ ಸಿರವಾರ ಗ್ರಾಮದವರು ಎಂದು ಈಗ ತಿಳಿದು ಬಂದಿರ್ತಕ್ಕಂಥದ್ದು. ಕಾರಿನಲ್ಲಿ ಏನಂದ್ರೆ ಪ್ರಯಾಣ ಮಾಡ್ತಾ ಇರ್ತಾರೆ. 8 ಜನರು ಪ್ರಯಾಣ ಮಾಡ್ತಾರೆ. 8 ಜನರ ಪೈಕಿ ಏನಂದ್ರೆ 6 ಜನರು ಸ್ಥಳದಲ್ಲಿ ಏನಂದ್ರೆ ಸುಟ್ಟು ಕರ್ಕಲಾಗಿರ್ತಕ್ಕಂಥದ್ದು. ಅವ್ರು ಏನಂದ್ರೆ ರಾಯಚೂರು ಜಿಲ್ಲೆಯಿಂದ ಯಾದಗಿರಿ ಜಿಲ್ಲೆಗೆ ಯಾತಕ್ಕಾಗಿ ಬಂದಿರ್ತಾರೆ ಅಂದ್ರೆ ಇವತ್ತು ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಇದ್ದ ಕಾರಣಕ್ಕಾಗಿ ಮನೆ ದೇವರು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಏನಂದ್ರೆ ಪೂಜೆ ಪುನಸ್ಕಾರ ಮಾಡಿ ಮತ್ತೆ ರಿಟರ್ನ್ ತೆರಳ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ದುರ್ಘಟನೆಗೆ ಮೇನ್ ಕಾರಣ ಅಂದ್ರೆ ಕಾರಿನ ಒಂದು ಟೈರ್ ಸ್ಫೋಟಗೊಂಡು ಏಕೈಕ ಏನಂದ್ರೆ ಕಾರಿನ ಟೈರ್ ಸ್ಫೋಟ ಆದ ಕಾರಣ ಕೆಲವೊಂದು ನೇರವಾಗಿ ಬಸ್ಸಿಗೆ ಗುದ್ದಿರ್ತಕ್ಕಂಥದ್ದು. ಬಸ್ ಗುದ್ದಿದ್ದಕ್ಕಾಗಿ ಏನಂದ್ರೆ 2 ಪರಸ್ಪರ ಘರ್ಷಣೆ ಆಗಿದ್ರ ಭಾಗವಾಗಿ ಏನಂದ್ರೆ ಸಂಪೂರ್ಣವಾಗಿ ಬಸ್ಸು ಮತ್ತೆ ಕಾರು 2 ಸುತ್ತು ಕರ್ಕಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂದ್ರೆ ಈ ಒಂದು ಕೃಷ್ಣ ನಾಯಕ್ ಯಾರು ಇರ್ತಾರಲ್ಲ ಅವರು ಏನಂದ್ರೆ ರಾಯಚೂರು ಜಿಲ್ಲೆದವರು. ಅವರು ಬಿಜೆಪಿ ಮುಖಂಡ ಅಂತ ಕೂಡ ಈಗ ತಿಳಿದು ಬಂದಿರ್ತಕ್ಕಂಥದ್ದು. ಬಿಜೆಪಿಯ ಮುಖಂಡ, ಅವರು ಒಳ್ಳೆ ಪಾಪ್ಯುಲಾರಿಟಿ ಇರ್ತಕ್ಕಂಥವ್ರು. ಅವರು ಇಡೀ ಒಂದೇ ಕುಟುಂಬದವರು. ಅವರೆಲ್ಲರೂ ಕೂಡ ಈಗ
ಸಜೀವ ದಾನ ಆಗಿರ್ತಕ್ಕಂಥದ್ದು. ಅವರ ಇಬ್ಬರು ಮಕ್ಕಳು ಮಾತ್ರ ಈಗ ಅದ್ವಿತಾ ಮತ್ತು ಶ್ರೀನಿಧಿ ಎನ್ನುವರು ಮಾತ್ರ ಈಗ ಗಾಯಗೊಂಡು ಗಂಭೀರ ಗಾಯಗೊಂಡಿದ್ದಾರೆ. ಅವರು ಕೂಡ ಈಗ ಯಾದಗಿರಿ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಬಲ್ಲ ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ಏನಂದ್ರೆ ಅದ್ವಿಕ್ ಕೂಡ ಮೃತಪಟ್ಟಿದ್ದಾರೆ. ಮೃತರ ಸಂಖ್ಯೆ ಈಗಾಗಲೇ 7ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಈ ಒಂದೇ ಕುಟುಂಬದವರು ಇಷ್ಟೆಲ್ಲ ಒಂದು ದುರ್ಘಟನೆ ಆದ್ರೂ ಕೂಡ ಒಂದು ಹೇಳ್ಬೇಕಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಖಾಸಗಿ ಬಸ್ಸುಗಳು ಸಾಕಷ್ಟು ಮೇಲಿಂದ ಮೇಲೆ ಅಪಘಾತಗಳಾಗ್ತಾ ಇದಾವೆ. ಆದ್ರೂ ಕೂಡ ಪ್ರಿಕಾಷನ್ಸ್ ತೆಗೆದುಕೊಳ್ಳಬೇಕಾಗಿತ್ತು. ಈ ಒಂದು ಕೃಷ್ಣಪ್ಪ ನಾಯಕನ ಇಡೀ ಕುಟುಂಬ ಈಗ ಕಣ್ಣೀರಿನಲ್ಲಿ ಏನಂದ್ರೆ ಈಗ ಸಂಪೂರ್ಣವಾಗಿ ಸಜೀವ ದಾನ ಆಗಿರ್ತಕ್ಕಂಥ. ಆಲ್ ರೈಟ್ ಮಹೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.